ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನಮರಿ ಯಾಕೆ ಹಂಗೆ ನೋಡ್ತಾ ಇದ್ದೀರಾ ನನ್ನ? ಹಂಗೆ ನೋಡಬೇಡಿ, ನನಗೆ ಭಯ ಆಗ್ತಾ ಇದೆ. ಭಯ ಆಗ್ಬೇಕಾಗಿರೋದು ನಿಮಗಲ್ಲ, ನನಗೆ. ಇವತ್ತು ನಾನು ಈ ಪರಿಸ್ಥಿತಿನಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ ಅಲ್ವಾ? ಚಿನ್ನಮರಿ ಏನು? ಕರಿಬೇಡಿ ನನ್ನ. ಇನ್ನೊಂದು ಸತಿನೂ ನೀವು ನನ್ನನ್ನು ಆ ಹೆಸರಿಂದ ಕರಿಬೇಡಿ. ನೀವು ನನ್ನ ಆ ಕರೆಯೋ ಅರ್ಹತೆನೇ ಕಳ್ಕೊಂಡಿದ್ದೀರಾ. ಏನಂದ್ರೆ ನೀವು ನಾನು ನಾರ್ಮಲ್ ಆಗಿರ್ಬೇಕು, ಏನು ಆಗದೆ ಇರೋ ಥರ ನಗ್ನಗ್ತಾ ಇರಬೇಕು ಅಂದ್ರಿ ಅಲ್ವಾ? ನನ್ನ ಮಗುನ ಕಳ್ಕೊಂಡು ಹೇಗ್ರಿ ನಾರ್ಮಲ್ ಆಗಿರ್ಲಿ ನಾನು? ಇದಕ್ಕೆಲ್ಲ ನೀವೇ ತಾನೇ ಕಾರಣ. ನಿಮ್ಮಿಂದ ತಾನೇ ಇದೆಲ್ಲ ಆಗಿದ್ದು. ನೀವು ಸರಿಯಾಗಿದ್ದಿದ್ರೆ ಯಾಕೆ ಹೀಗೆಲ್ಲ ಆಗ್ತಿತ್ತು? ಪಾಪ ನಮ್ಮ ಮನೆಯವ್ರು ಎಲ್ರೂ ನನ್ನ ಮಗು ಆಗತ್ತೆ ಅಂತ ಎಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಅವ್ರಿಗೆಲ್ಲ ನಾನು ಏನು ಉತ್ತರ ಕೊಡ್ಲಿ? ಅಮ್ಮ ಇಲ್ಲ, ನನ್ನ ಹೊಟ್ಟೆನಲ್ಲಿ ಮಗುನೇ ಇಲ್ಲ, ನನ್ನ ಗಂಡನ ಅದನ್ನ ಕಿತ್ಕೊಂಡ್ಬಿಟ್ರು ಅಂತ ಹೇಳ? ಹಾಗೆ ಹೇಳಿದ್ರೆ ನಿಮ್ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಹತ್ರ ಬರ್ಬೇಡಿ, ಬರ್ಬೇಡಿ. ನೀವ್ ಹತ್ರ ಬಂದ್ರೆ ನಿಮ್ ನೆರಳು ನನಗ್ ಸೋಕಿ ನನಗೇನಾಗ್ಬಿಡುತ್ತೋ ಅಂತ ನನಗ್ ಭಯ ಆಗ್ತದೆ. ಎಲ್ಲ ನನ್ನ ಹಣೆ ಬರಹ. ಯಾರಿಗೇನ್ ದ್ರೋಹ ಮಾಡಿದ್ನೋ ಇವಾಗ ಅದನ್ನೆಲ್ಲ ಅನುಭವಿಸ್ತಾ ಇದ್ದೀನಿ. ಇಲ್ದೇ ಇರೋ ಮಗು ಬಗ್ಗೆ ಎಲ್ರು ಎಷ್ಟು ಕನ್ಸುಗಳನ್ನ ಕಟ್ಕೊಂಡಿದ್ದಾರೆ. ಅವ್ರಿಗೆಲ್ಲ ನಾನು ಏನ್ರಿ ಹೇಳಿ? ಅದನ್ನೆಲ್ಲ ಕೇಳಿಸ್ಕೊಂಡು ಹೇಗ್ರಿ ಸುಮ್ಮನಿರ್ಲಿ? ಈ ವಿಷಯ ಎಲ್ಲ ನನಗೆ ಗೊತ್ತಿದ್ರು ನಾನು ಅವ್ರಿಗೆ ಹೇಳ್ತಾ ಇದ್ರೆ ಅದು ಮೋಸ ಆಗಲ್ವಾ? ಯಾಕ್ರಿ ನನ್ನಿಂದ ಈ ಕೆಲಸ ಮಾಡಿಸ್ತಿದ್ದೀರಾ? ಯಾಕೆ ಮಾಡಿಸ್ತಿದ್ದೀರಾ? ಮುಟ್ಟು ಬೇಡಿ ನನ್ನ. ಜಾನ್ಯವರೇ, ನಂದ ತಪ್ಪಾಗಿದೆ ಒಪ್ಕೋತೀನಿ. ಆದ್ರೆ ನಾನು ಏನ್ರಿ ಆದ್ರೆ ತಪ್ಪು ಮಾಡಿದೀನಿ ಅಂತ ಗೊತ್ತಿದ್ರು ಯಾಕೆ ಸುಮ್ಮನೆ ಇದ್ದೀರಾ? ತಪ್ಪು ಮಾಡಿದೀನಿ ಅಂತ ಗೊತ್ತಾದ್ಮೇಲೆ ಯಾಕೆ ತಪ್ಪು ಮಾಡಿದ್ರಿ? ನಿಮ್ ನಡೆ ನುಡಿ ಎಲ್ಲ ನೋಡಿ ದೇವ್ರಂತ ಮನುಷ್ಯನ ಮಾತಾಡ್ತಿದ್ದೀನಿ ಅನ್ಕೊಂಡೆ. ನೀವು ದೇವ್ರಲ್ಲ, ನನ್ಗನ್ಸ್ತಾ ಇದೆ ನಿಮ್ಮನ್ನೇ ನಾನು ಇಷ್ಟಪಟ್ಟಿದ್ದು, ನಿಮ್ಮನ್ನೇ ನಾನು ಮದ್ವೆ ಆಗಿದ್ದ. ನೀವು ನನಗೆ ಮೋಸ ಮಾಡ್ತಿದ್ದೀರಾ, ಪರವಾಗಿಲ್ಲ. ಆದ್ರೆ ಕಣ್ಣೇ ಬಿಡ್ತಾ ಇರೋ ಮಗುನ ನನ್ನಿಂದ ಕಿತ್ಕೊಂಡ್ರಲ್ಲ. ಯಾಕ್ರಿ ಹೀಗೆ ಮಾಡಿದ್ರಿ? ಮಾತಾಡಬೇಡಿ. ನಿಮ್ಮ ನಯವಾದ ಮಾತುಗಳಿಂದ ಆಗ್ಲೇ ನನ್ನ ಮಗುನ ಕಳ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಸಾಕು ನನಗೆ. ಯಾರನ್ನೂ ಕಳ್ಕೊಳಕ್ ಇಷ್ಟಪಡಲ್ಲ. ನೋಡಿ, ಇನ್ಮೇಲೆ ನಮ್ಮಿಬ್ರ ಮಧ್ಯ ಯಾವುದೇ ಮಾತುಕತೆ ಇಲ್ಲ, ಬರೀ ಮೌನ ಮಾತ್ರ. ಇವತ್ತಿಗೆ ಎಲ್ಲ ಮುಗ್ದು ಹೋಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.